ಸಿದ್ಧಗಂಗಾ ಮಠಾಧೀಶರು ಹೇಳಿದಾರ ನಮ್ಮ ಬಂದು ಸಮೀಕ್ಷೆ ಮಾಡಿಲ್ಲ ಅಂತ ಹೇಳಿದಾರಲ್ಲ. ಮತ್ತು ಇನ್ಯಾರ್ದು ಬೇಕು ನಿಮಗೆ? ಅಂಥ ದೊಡ್ಡ ಮಠ, ಕರ್ನಾಟಕದಲ್ಲಿರುವಂಥ 7 ಕೋಟಿ ಜನಕ್ಕೆ ಗೊತ್ತಿರೋದು ಮಠ ಸಿದ್ಧಗಂಗಾ ಮಠ. ಅಂಥ ಮಠಕ್ಕೆ ಹೋಗಿ ಅಲ್ಲಿ ಎಷ್ಟು ಜನ ಇದ್ದಾರೆ? 100 ಜನ ಇದ್ದಾರೆ. 100 ಜನ, ಒಂದೇ ಮಠದಲ್ಲಿ 100 ಜನ ಇಲ್ಲ. ಅಲ್ಲೇ ಸರ್ವೆ ಮಾಡಿಲ್ಲ. MLAಗಳು ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ MLA ನಮ್ಮ ಮನೆಗೆ ಬಂದಿಲ್ಲ ಅಂತ ಹೇಳ್ತಾರೆ. ಯಾರ ಮನೆಗೂ ಹೋಗಿಲ್ಲ ರೀ. 165 ಕೋಟಿ ರೂಪಾಯಿ ಗುಳುಂ. ನಮ್ಮ ಸರ್ಕಾರ ಬಂದರೆ ಇದನ್ನು ತನಿಖೆಗೆ ನಾವು ಒಪ್ಪಿಸ್ತೀರಿ. 165 ಕೋಟಿ ಲೂಟಿ ಆಗಿರೋದು ದೊಡ್ಡ ಸ್ಕ್ಯಾಂಡಲ್ ಇದು. ಚನ್ನಗಿರಿ MLA ಶಿವಗಂಗಾ ಓಪನ್ ಆಗಿ ಚಾಲೆಂಜ್ ಮಾಡಿದ್ದಾರೆ, ನಮ್ಮ ಮನೆಗೂ ಬಂದಿಲ್ಲ ಅಂತ. ಕಾಂಗ್ರೆಸ್ MLA ಮನೆಗೆ ಬಂದಿಲ್ಲ ಅಂದರೆ ಇನ್ಯಾರ ಮನೆಗೆ ಹೋಗಿದ್ದಾರೆ? ಸ್ವಾಮೀಜಿ ಮನೆಗೆ ಹೋಗಿಲ್ಲ, ಕಾಂಗ್ರೆಸ್ ಅವ್ರ ಮನೆಗೆ ಹೋಗಿಲ್ಲ, MLAಗಳ ಮನೆಗೆ ಹೋಗಿಲ್ಲ. ಏನು ಸಿದ್ದರಾಮಯ್ಯನ ಮನೆಗೆ ಹೋಗಿ ಹೇಳ್ಬಿಡ್ಬೇಕದು, ನಾವು ಸಿದ್ದರಾಮಯ್ಯನ ಮನೆಗೆ ಹೋಗಿ ಅಲ್ಲೇ ಕೂತ್ಕೊಂಡು ಕರ್ನಾಟಕದ 7 ಕೋಟಿದು ಬರ್ಕೊಂಬಂದ್ಬಿಟ್ರಿ ಅಂತ ಹೇಳ್ಬಿಟ್ರೆ ಮುಗ್ದೋಯ್ತು, ನಾವು ಒಪ್ಕೊಂಡ್ಬಿಡ್ತೀರಿ. ಇದು ಯಾರ ಮನೆಗೂ ಹೋಗದೆ, ಯಾರನ್ನೂ ಭೇಟಿ ಮಾಡದೆ, ಯಾವುದೋ ಒಂದು ಆಫೀಸಲ್ಲಿ ಕೂತ್ಕೊಂಡು ತಯಾರು ಮಾಡಿರೋ ವರದಿ. ಅವರ ಸ್ಟ್ಯಾಟಿಸ್ಟಿಕ್ ಇಟ್ಕೊಂಡು ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಸ್ಟ್ಯಾಟಿಸ್ಟಿಕ್ ಇಟ್ಕೊಂಡು ಅದರಲ್ಲಿ ಏನಿದೆ ಬರ್ಕೊಂಡು ಯಾರೋ 4 ಜನನ ಅಪಾಯಿಂಟ್ ಮಾಡ್ಕೊಂಡು ವರದಿ ಕೊಟ್ಟಿದ್ದಾರೆ. 165 ಕೋಟಿ ಎಲ್ಲೋಯ್ತು ಈಗ? ಯಾರು ತಿಂದಾಕಿದ್ರು? ಯಾರು ಲೂಟಿ ಹೊಡೆದ್ರು? ಯಾರ್ಯಾರಿಗೆ ಎಷ್ಟೆಷ್ಟು ಬಿಡುಗಡೆ ಮಾಡಲಿ ಹಣ? 165 ಕೋಟಿ ಯಾರ್ಯಾರು ಸರ್ವೆಗೆ ಹೋಗಿದ್ರು ಆ ಸರ್ವೆ ಅವರ ಅಷ್ಟು ಲಿಸ್ಟು. ಇಷ್ಟು 7 ಕೋಟಿ ಜನದ್ದು ಸರ್ವೆ ಮಾಡಬೇಕಂದ್ರೆ ಎಷ್ಟು ಜನ ಬೇಕಪ್ಪ ನೀವೇ ಹೇಳಿ? ಒಂದು 10 ಲಕ್ಷ ಜನ ಬೇಕಾ? ಇಲ್ಲ ಒಂದು 5 ಲಕ್ಷ ಆದರೂ ಜನ ಬೇಕಾ? ಇಲ್ಲ ಬೇಡ 1 ಲಕ್ಷ ಆದರೂ ಜನ ಬೇಕಾ? ಆ 1 ಲಕ್ಷ ಜನದ ಹೆಸರು ಕೊಡಿ. ಆ 1 ಲಕ್ಷ ಜನ ಹೆಸರು, ಅವ್ರಿಗೆ ಎಷ್ಟು ಪೇಮೆಂಟ್ ಕೊಟ್ಟಿದ್ದೀರಾ ಹೇಳಿ.